ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ನಿಮ್ಮೆಲ್ಲರನ್ನು ಕೂಡ ಯೇಸುವಿನ ನಾಮದಲ್ಲಿ ವಂದಿಸ್ತೇನೆ. ಸಮಯದಲ್ಲಿಯೂ ಕೂಡ ನಾವು ಕಳೆದ ವಾರದಲ್ಲಿ ನಾವು ದೇವರನ್ನ ಮೆಚ್ಚಿಸುವಂಥ ವಿಚಾರದಲ್ಲಿ ನಾವು ನೋಡಿದ್ವಿ. ದೇವರನ್ನ ಮೆಚ್ಚಿಸುವಾಗ ನಮಗಾಗುವ ಪ್ರತಿಫಲಗಳೇನು, ನಾವು ಯಾಕೆ ದೇವರನ್ನ ಮೆಚ್ಚಿಸಬೇಕು ಅನ್ನೋಂಥ ವಿಷಯಗಳನ್ನ ನಾವು ನೋಡಿದ್ವಿ. ಯಾರೆಲ್ಲ ದೇವರನ್ನ ಮೆಚ್ಚಿಸಬೇಕು, ಪ್ರತಿ ವಿಶ್ವಾಸಿ ಕೂಡ ದೇವರನ್ನ ಮೆಚ್ಚಿಸಬೇಕು ಅನ್ನೋದನ್ನು ನೋಡಿದ್ವಿ. ಪ್ರತಿ ಸೇವಕರುಗಳು ಕೂಡ ದೇವರನ್ನ ಮೆಚ್ಚಿಸಬೇಕು ಅನ್ನೋದನ್ನು ನಾವು ನೋಡಿದ್ವಿ. ಸರಿ, ಮತ್ತು ಕಡೆದಾಗಿ ನಾವು ಉಪಕಾರಗಳನ್ನ ಮಾಡುವಾಗ ಅದು ದೇವರಿಗೆ ಮೆಚ್ಚುಗೆಯಾಗದೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 13:16 ನಾವು ನೋಡಿದ್ವಿ. ಅಲ್ಲೇನು ನೋಡಿದ್ವಿ ಅಂದರೆ, ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡಿರಿ, ಇವೇ ದೇವರಿಗೆ ಸಮರ್ಪಕವಾದ ಯಜ್ಞಗಳು ಎಂಬುದಾಗಿ ನಾವು ನೋಡಿದ್ವಿ. ದೇವರಿಗೆ ಇಷ್ಟವಾದ ಯಜ್ಞ, ಸಮರ್ಪಕವಾದ ಯಜ್ಞ ಯಾವುದಂದ್ರೆ ಪರೋಪಕಾರವನ್ನು ಮಾಡುವಂಥದ್ದು, ಧರ್ಮ ಮಾಡುವಂಥದ್ದು. ಇದನ್ನು ಮರೆಯಬಾರದೆಂಬುದಾಗಿ ವಾಕ್ಯ ಹೇಳಲ್ಪಟ್ಟದೆ, ಮರೆಯದೆ ಮಾಡಬೇಕೆಂಬುದಾಗಿ ವಾಕ್ಯ ಹೇಳಲ್ಪಟ್ಟದೆ. ಸೊ ಹಾಗಿರೋದ್ರಿಂದ ಮತ್ತು ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯ 16ನೇ ವಚನದಲ್ಲಿ ಕೂಡ ಯೇಸು ಹೇಳುವುದನ್ನು ನಾವು ನೋಡ್ತೇವೆ. ದೇವರು ನಮ್ಮನ್ನ ಬೆಳಕು ಎಂಬುದಾಗಿ ಕರೆದನು, ನೀವೇ ಲೋಕಕ್ಕೆ ಬೆಳಕು ಎಂಬುದಾಗಿ. ಮುಂದೆ ಅದರಂತೆ ನಿಮ್ಮ ಬೆಳಕು 5:16 ಮತ್ತೆ 5:16 ಈಗ ಬರೆಯಲ್ಪಟ್ಟದೆ, ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು ಎಂಬುದಾಗಿ ಬರೆಯಲ್ಪಟ್ಟದೆ. ಸೊ ನಾವು ಒಳ್ಳೆ ಕ್ರಿಯೆಗಳನ್ನ ಮಾಡಬೇಕಂತ ದೇವರು ಬಯಸುವವರಾಗಿದ್ದಾರೆ. ಮತ್ತು ಎಫೆಸ 2ನೇ ಅಧ್ಯಾಯ 10ನೇ ವಚನದಲ್ಲಿ ಕೂಡ ನಾವು ನೋಡ್ತೇವೆ, ಕ್ರಿಸ್ತ ಯೇಸುವಿನಲ್ಲಿ ನಾವು ಸೃಷ್ಟಿಸಲ್ಪಟ್ಟದ್ದೇ ಏನಕ್ಕಾಗಿ ಅಂದರೆ ಸತ್ಕ್ರಿಯೆಗಳನ್ನ ಮಾಡುವುದಕ್ಕಾಗಿ ಎಂಬುದಾಗಿ ಬರೆಯಲ್ಪಟ್ಟಿರುವುದನ್ನು ನಾವು ಕಾಣ್ತೀವಿ. ಹಾಗೆ 2ನೇ ತಿಮೋತಿ 3ನೇ ಅಧ್ಯಾಯ 15-16ನೇ ವಚನಗಳಲ್ಲಿ ನಾವು ಕಾಣ್ತೇವೆ. ನಾವು ತೆಗೆದುಕೊಳ್ಳೋಣ. 2ನೇ ತಿಮೋತಿ 3ನೇ ಅಧ್ಯಾಯ 16 ಮತ್ತು 17ನೇ ವಚನ ನಾವು ಓದ್ಕೊಳ್ಳೋಣ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಧರ್ಮ ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಅದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. ಸೊ ದೇವರ ವಾಕ್ಯೋಪದೇಶವೂ ಕೂಡ ಯಾಕೆ ಅಂತ ನಾವು ಕೇಳುವುದಾದ್ರೆ, ನಾವು ಸತ್ಕಾರ್ಯಗಳನ್ನ ಮಾಡುವವರಾಗಬೇಕು. ಅದಕ್ಕಾಗಿಯೇ, ಯಾಕಂದ್ರೆ ಇದು ದೇವರಿಗೆ ಮೆಚ್ಚುಗೆಯಾದ ಕಾರ್ಯವಾಗಿದೆ ಪ್ರಿಯರೇ. ಸೊ ದೇವರು ನಮ್ಮಿಂದ ಒಳ್ಳೆ ಕಾರ್ಯಗಳನ್ನ ಬಯಸುವನಾಗಿದ್ದಾನೆ. ಈ ಲೋಕದೊಳಗೆ ಒಳ್ಳೆಯವರು ಮಾಡುವವರು ಇಲ್ಲ, ಒಬ್ಬರಾದರೂ ಇಲ್ಲ ಎಂಬುದಾಗಿ ಹೇಳಲ್ಪಟ್ಟದೆ. ಆದರೆ ನಾವು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ನೀತಿವಂತರಾದ ಕಾರಣ ನಮ್ಮಿಂದಲೇ ಈ ಲೋಕ ಒಳ್ಳೆಯದನ್ನು ಕಾಣಲಿಕ್ಕೆ ಸಾಧ್ಯ. ಸೊ ಅದಕ್ಕಾಗಿ ಯೇಸು ಕ್ರಿಸ್ತನು ತಾನು ನ್ಯಾಯ ತೀರ್ಪಿನ ಕುರಿತಾಗಿ ಮಾತಾಡುವಾಗ ಆತ ಹೇಳ್ತಾನೆ, ಅಡೇ ದಿನದಲ್ಲಿ ಕುರಿಗಳನ್ನು ಮತ್ತು ಆಡುಗಳನ್ನು ನಾನು ಬೇರ್ಪಡಿಸುವ ದಿವಸ ಬರ್ತದೆ. ಶಾಪಗ್ರಸ್ತವಾದಂತಹ ಆಡುಗಳೆಲ್ಲವನ್ನ ನಾನು ಸಪರೇಟ್ ಮಾಡ್ತೀನಿ, ಪ್ರತ್ಯೇಕಿಸ್ತೇನೆ, ಮತ್ತು ಕುರಿಗಳನ್ನು ನಾನು ಪ್ರತ್ಯೇಕಿಸ್ತೇನೆ ಎಂಬುದಾಗಿ. ಇಲ್ಲಿ ಯಾರು ಆಡು ಯಾರು ಕುರಿ ಎಂಬುದಾಗಿ ನಾವು ನೋಡುವಾಗ ಯೇಸುಸ್ವಾಮಿ ಹೇಳ್ತಾರೆ. ನಾವು ವಾಕ್ಯನ ತೆಗೆದುಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 34 ಮತ್ತು 34ನೇ ವಚನದಿಂದ 40ನೇ ವಚನದವರೆಗೂ. ಆಗ ಅರಸನು ತನ್ನ ಬಲಗಡೆಯಲ್ಲಿರುವವರಿಗೆ, ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ. ನಾನು ಹಸಿದಿದ್ದೆನು, ನನಗೆ ಊಟಕ್ಕೆ ಕೊಟ್ಟಿರಿ. ನಾನು ಬಾಯಾರಿದ್ದೆನು, ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ. ಪರದೇಶಿಯಾಗಿದ್ದೆನು, ನನ್ನನ್ನು ಸೇರಿಸಿಕೊಂಡಿರಿ. ಬಟ್ಟೆ ಇಲ್ಲದವನಾಗಿದ್ದೆನು, ನನಗೆ ಉಡುವುದಕ್ಕೆ ಕೊಟ್ಟಿರಿ. ರೋಗದಲ್ಲಿ ಬಿದ್ದಿದ್ದೆನು, ನನ್ನನ್ನು ಆರೈಕೆ ಮಾಡುವುದಕ್ಕೆ ಬಂದಿರಿ. ಸೆರೆಮನೆಯಲ್ಲಿದ್ದೆನು, ನನ್ನನ್ನು ನೋಡುವುದಕ್ಕೆ ಬಂದಿರಿ ಎಂದು ಹೇಳುವನು. ಅದಕ್ಕೆ ನೀತಿವಂತರು, ಸ್ವಾಮಿ, ಯಾವಾಗ ನೀನು ಹಸಿದದ್ದನ್ನು ಕಂಡು ನಿನಗೆ ಊಟಕ್ಕೆ ಕೊಟ್ಟೆವು? ಇಲ್ಲವೇ ನೀನು ಬಾಯಾರಿದ್ದನ್ನು ಕಂಡು ಕುಡಿಯುವುದಕ್ಕೆ ಕೊಟ್ಟೆವು? ಯಾವಾಗ ನೀನು ಪರದೇಶಿಯಾಗಿರುವುದನ್ನು ಕಂಡು ಸೇರಿಸಿಕೊಂಡೆವು? ಇಲ್ಲವೇ ನಿನಗೆ ಬಟ್ಟೆ ಇಲ್ಲದನ್ನು ಕಂಡು ಉಡುವುದಕ್ಕೆ ಕೊಟ್ಟೆವು? ಯಾವಾಗ ನೀನು ರೋಗದಲ್ಲಿ ಬಿದ್ದಿದ್ದನು ಅಥವಾ ಸೆರೆಯಲ್ಲಿ ಇದ್ದುದನ್ನು ಕಂಡು ನಿನ್ನನ್ನು ನೋಡುವುದಕ್ಕೆ ಬಂದೆವು ಎಂದು ಉತ್ತರವಾಗಿ ಹೇಳುವರು. ಅದಕ್ಕೆ ಅರಸನು, ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪವಾದವನೊಬ್ಬನಿಗೆ ಏನೇನು ಮಾಡಿದಿರೋ ಅದನ್ನು ನನಗೂ ಮಾಡಿದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವರು. ಪ್ರೇರಿಲ್ ವಾಕ್ಯ ಹೇಳುವಂಥ ವಾಕ್ಯದಲ್ಲಿ ನಾವು ನೋಡುವಾಗ, ನ್ಯಾಯ ತೀರಿಸುವಂತಹ ಸಮಯದಲ್ಲಿ ಕೆಲವರಿಗೆ ನಾವು ನೋಡ್ತೀವಿ, ದೇವರು ತನ್ನ ರಾಜ್ಯದಲ್ಲಿ ಸ್ವಾಸ್ಥ್ಯವಾಗಿ ನನ್ನ ರಾಜ್ಯವನ್ನು ತೆಗೆದುಕೊಳ್ರಿ ಅಂತ ಹೇಳ್ರಿ ಕೆಲವರಿಗೆ ಹೇಳ್ಬೇಕಾದ್ರೆ, ಇನ್ನು ಕೆಲವ್ರನ್ನ ಶಪಿಸಿ ನನ್ನ ರಾಜ್ಯಕ್ಕೆ ಸೇರಿದವರಲ್ಲ ಎಂಬುದಾಗಿ ಹೇಳುವಾಗ ಆತನ ತೆಗೆದುಕೊಳ್ಳುವ ಕಾರ್ಯ ನಾವು ನೋಡೋದಾದ್ರೆ ಸತ್ಕ್ರಿಯೆ, ನಾವು ಮಾಡಿದ ಕ್ರಿಸ್ತನ ಹೆಸರಲ್ಲಿ ಮಾಡಿದ ಸತ್ಕ್ರಿಯೆಗಳು. ಸೊ ಅದರಲ್ಲೂ ಮುಖ್ಯವಾಗಿ ಅಲ್ಪನಾದ ಸಹೋದರನಿಗೆ ಮಾಡಿದ ಸತ್ಕ್ರಿಯೆಗಳು. ಸೊ ಅದನ್ನು ಕರ್ತನು ಲೆಕ್ಕದಲ್ಲಿಟ್ಟುಕೊಳ್ಳುವವನಾಗಿದ್ದಾನೆ. ಕ್ರೈಸ್ತರು ಮಾತ್ರವೇ ಒಳ್ಳೆ ಕಾರ್ಯಗಳನ್ನ ಮಾಡಲಿಕ್ಕೆ ಸಾಧ್ಯ. ಯಾಕಂದ್ರೆ ನಾವು ಮಾಡುವ ಒಳ್ಳೆ ಕಾರ್ಯ ಕ್ರಿಸ್ತನ ಹೆಸರಲ್ಲಿ ನಾವು ಮಾಡ್ತಾ ಇದ್ದೇವೆ. ನಾವು ನೀತಿ ಸಂಪಾದಿಸೋದಕ್ಕೋಸ್ಕರವಾಗಿಯೋ ನಾವು ಪರಲೋಕಕ್ಕೆ ಹೋಗ್ಬೇಕು ಅಂತನೋ ಯಾವ ಉದ್ದೇಶದಿಂದಲೂ ನಾವು ಇದನ್ನ ಮಾಡ್ತಾ ಇಲ್ಲ.
ನಮ್ಮ ಧರ್ಮ ಕಾರ್ಯ ದೇವರ ದೃಷ್ಟಿಯಲ್ಲಿ ಅದು ಒಲೆಯ ಬಟ್ಟೆ, ತುಂಡು ಬಟ್ಟೆಗೆ ಸಮ. ಆದರೆ ನಾವು ಮಾಡ್ತಿರುವ ಸತ್ಕಾರ್ಯ, ಕ್ರಿಸ್ತನಲ್ಲಿ ನಾವು ಮಾಡುತ್ತಿರುವ ಸತ್ಕಾರ್ಯ, ಕ್ರಿಸ್ತನ ಹೆಸರಲ್ಲಿ ಮಾಡುತ್ತಿರುವ ಸತ್ಕಾರ್ಯ ದೇವರನ್ನ ಮೆಚ್ಚಿಸ್ತದೆ. ನಾವು ಮಾಡುವ ಸತ್ಕಾರ್ಯ ಬಲಗೈ ಕೊಟ್ಟದ್ದು ಎಡಗೈಗೂ ಗೊತ್ತಿಲ್ಲದ ಹಾಗೆ ಕೊಡುವಂಥದ್ದು, ಅದು ದೇವರನ್ನ ಮೆಚ್ಚಿಸ್ತದೆ. ಅದಕ್ಕಾಗಿ ನಾವು ನೋಡ್ಬೋದು ಮತ್ತಾಯನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಅದನ್ನು ಮಾತನಾಡ್ತಾರೆ. ಪ್ರಾರಂಭದ ಆ ಒಂದು ಪರಲೋಕದ ಒಂದು ಪ್ರಸಂಗದಲ್ಲಿ ನಾವು ನೋಡ್ತೀವಿ, ಈ ವಿಷಯವೂ ಕೂಡ ಅಲ್ಲಿ ಉಲ್ಲೇಖವಾಗ್ತದೆ. ಧರ್ಮ ಕೊಡುವಾಗ ನಿನ್ನ ಬಲಗೈ ಕೊಟ್ಟದ್ದು ನಿನಗೆ ಎಡಗೈಗೆ ಗೊತ್ತಾಗದಿರಲಿ. ನಿನ್ನ ಧರ್ಮ ಕೊಡುವಾಗ ಕೊಂಬೂದಿಸಬೇಡ. ಸೊ ದೇವರು ಹೇಳೋದನ್ನು ನಾವು ಕಾಣ್ತೇವೆ. ನಾವು ಧರ್ಮ ಕೊಡಬೇಕೆಂದು ದೇವರು ಬಯಸ್ತಾನೆ, ಸತ್ಕ್ರಿಯೆಗಳನ್ನ ಮಾಡಬೇಕೆಂದು ದೇವರು ಬಯಸ್ತಾನೆ. ಪ್ರಾರಂಭದ ಸಭೆಯಲ್ಲಿ ನಾವು ನೋಡ್ತೇವೆ, ಆ ಪ್ರಾರಂಭದ ಸಭೆಯಲ್ಲಿ ಆ ಆದಿಸಭೆಯಲ್ಲಿ ಆ ವಿಧವೆಯರು ಪರಾಂಬರಿಸಲ್ಪಡ್ತಿದ್ರು, ಅಲ್ಲಿದ್ದಂಥ ಬಡವರು ಪರಾಂಬರಿಸಲ್ಪಡ್ತಿದ್ರು, ವಿಧವೆಯರು ಪರಾಂಬರಿಸಲ್ಪಡ್ತಿರೋದನ್ನು ನಾವು ಕಾಣ್ತೇವೆ. ಸೊ ಆ ಒಂದು ಮುಖ್ಯವಾದ ಸಭೆ, ಆ ಒಂದು ಸಭೆ ಪರಾಮರಿಸಲ್ಪಡಬೇಕು ಅಂತ ಅಲ್ಲಿರ್ತಕ್ಕಂಥ ಜನಗಳು ಪರಾಮರಿಸಲ್ಪಡ್ಬೇಕಂತ ಹೇಳಿ ಪೌಲನು ಬೇರೆ ಬೇರೆ ಸ್ಥಳಗಳಿಂದ, ಫಿಲಿಪಿಯಿಂದ ಮತ್ತು ಥೆಸಲೋನಿಕ ಬೇರೆ ಬೇರೆ ಸಭೆಗಳಲ್ಲಿ ಎಲ್ಲೆಲ್ಲ ಹೋಗ್ತಾನೋ ಆ ಎಲ್ಲ ಸಭೆಗಳಿಂದ ಆತನು ಆ ಒಂದು ಕಾಣಿಕೆಗಳನ್ನ ಗಂಟು ಮಾಡಿ ತೆಗೆದುಕೊಂಡು ಬರುವುದನ್ನು ನಾವು ಕಾಣ್ತೇವೆ. ಸೊ ಸತ್ಕಾರ್ಯ ಅನ್ನುವಂಥದ್ದು ದೇವ ಮಕ್ಕಳು ಮಾಡಬೇಕಾದ ಅತೀ ಮುಖ್ಯವಾದ ಕಾರ್ಯವಾಗಿದೆ. ಕಾರಣ ಈ ಸತ್ಕಾರ್ಯ, ನಾವು ಮಾಡುವಂಥ ಈ ಕಾರ್ಯವನ್ನೇ ಕರ್ತನು ನ್ಯಾಯ ತೀರ್ಪಿನ ದಿವಸದಲ್ಲಿ ಲೆಕ್ಕಿಸುವವನಾಗಿದ್ದಾನೆ. ಆತನು ಹೇಳ್ತಾನೆ, ನಾನು ಹಸಿದಿದ್ದೆ, ನನಗೆ ನೀವು ಊಟ ಕೊಟ್ರಿ, ನಾನು ಬಾಯಾರಿದ್ದೆ, ನನಗೆ ಕುಡಿಯೋದು ನೀರು ಕೊಟ್ರಿ, ಪರದೇಶಿ ಆಗಿದೆ ನನ್ನ ಸೇರಿಸ್ಕೊಡ್ರಿ, ಬಟ್ಟೆ ಇಲ್ಲದೆ ಇದ್ದೆ ಉಳೋದು ಕೊಟ್ರಿ, ರೋಗದಲ್ಲಿ ಬಿದ್ದಿದ್ದೆ ಆರೈಕೆ ಮಾಡಿದ್ರಿ, ಸೆರೆಯಲ್ಲಿದ್ದೆ ನೀವು ನೋಡೋದಕ್ಕೆ ಬಂದ್ರಿ ಎಂಬುದಾಗಿ. ಬೇರೆ ರೀತಿಯಲ್ಲಿ ಲೋಕ ಈ ದಿವಸವೂ ಕೂಡ ಈ ರೀತಿಯಾದ ಗುಂಪಿನ ಜನಗಳು ನಮ್ಮ ದೇಶದಲ್ಲಿ ಇದ್ದಾರೆ. ಊಟಕ್ಕಿಲ್ಲದೆ ಜನಗಳಿದ್ದಾರೆ, ನೀರಿಲ್ಲದೆ ಜನಗಳಿದ್ದಾರೆ. ನೀರಿಗಾಗಿ ಎಷ್ಟೋ ಹಳ್ಳಿ ಜನ ಕಷ್ಟಪಡ್ತಿದ್ದಾರೆ. ನಾನೊಂದು ಮಿಷನರಿ ಬಾಯಲ್ಲಿ ಕೇಳಿದ ಒಂದು ವಿಷಯ, ಒಂದು ಗ್ರಾಮದವರು ಸುಮಾರು 5 ಕಿಲೋಮೀಟರ್ ಪ್ರಯಾಣ ಮಾಡಿ ಅವರು ಯಾವುದೋ ಒಂದು ಕೆರೆಯಲ್ಲಿ ನೀರು ತೆಗೆದುಕೊಂಡು ಬರಬೇಕು. ಕಾರಣ ಏನಂತ ಹೇಳಿದ್ರೆ, ಆ ಊರಿನಲ್ಲಿ ಬಾವಿ ತೆಗೆಯುವಂತಿಲ್ಲ, ಆ ಊರಿನಲ್ಲಿ ಬೋರ್ ತೆಗೆಯುವಂತಿಲ್ಲ. ಬೋರ್ ತೆಗಿತು ಅಂದ್ರೆ ಅವರ ಸಂಪ್ರದಾಯ ಏನಂದ್ರೆ, ಭೂಮಿ ತಾಯಿಗೆ ನೋವು ಮಾಡ್ಬಿಡ್ತೀವಿ, ತೆಗೆದ್ರೆ ಆಕೆ ನಮ್ಮ ಮೇಲೆ ಕೋಪಿಸ್ಕೊಬಿಡ್ತಾಳೆ ಅಂತ ಹೇಳಿ ಜನಗಳು ಆ ರೀತಿಯಾದ ಸಂಪ್ರದಾಯಕವಾಗಿ ಇದ್ರಂತೆ. 5 ಕಿಲೋಮೀಟರ್ ನೀರನ್ನ ಹೊತ್ಕೊಂಡು ಬರ್ತಿದ್ರಂತೆ. ಕೆಲವು ಮಿಷನರಿಗಳು, ಕೆಲವು ದೇವಚಂದ್ರರು ಆ ಸ್ಥಳಕ್ಕೆ ಹೋಗಿ ಆ ಜನಗಳಿಗೆ ಕೆಲವು ವಿಡಿಯೋ ಪ್ರೆಸೆಂಟೇಷನ್ಸ್ ನ ಕೊಟ್ಟು, ನೀವು ಈ ತರ ಮಾಡೋದ್ರಿಂದ ಏನು ತಪ್ಪಿಲ್ಲ, ಇದೆ ಈ ತರ ಮಾಡೋದ್ರಿಂದ ದೇವರು ಕೋಪಿಸ್ಕೊಳ್ಳೋದಿಲ್ಲ, ದೇವರು ನಿಮ್ಮನ್ನ ಪ್ರೀತಿಸ್ತಾರೆ, ಅದಕ್ಕಾಗಿಯೇ ಭೂಮಿಯ ಕೆಳಗಡೆ ದೇವರು ನೀರಿಟ್ಟಿದ್ದಾರೆ ಅಂತ ಹೇಳಿ ಬೋರ್ನ ತೆಗೆದು, ತುಂಬಾ ವಿರೋಧತೆಯ ಮಧ್ಯದಲ್ಲಿ ಬೋರ್ನ ತೆಗೆದು ಆ ಜನಗಳಿಗೆ ನೀರನ್ನ ಕೊಟ್ಟರು. ಈ ದಿವಸ ಆ ಜನ ಎಲ್ಲ ನೀರನ್ನು ಕುಡಿಯೋರಾಗಿದ್ದಾರೆ. ಮತ್ತೊಂದು ಕಡೆ ಒಂದು ಬೆಟ್ಟದ ತಪ್ಪಲಲ್ಲಿ ಜನಗಳು ಅಲ್ಲಿರ್ತಕ್ಕಂಥ ಕಹಿಯಾದ ನೀರನ್ನ, ವಿಷಭರಿತವಾದ ನೀರನ್ನ ಕುಡಿಯೋದ್ರ ಮೂಲಕ ಅನೇಕರು ಅಂಗವಿಕಲರಾಗಿರ್ತಿದ್ರು. ಅಲ್ಲಿಗೆ ಹೋದಂಥ ಕೆಲವು ಮಿಷನರಿಗಳು, ಅಲ್ಲಿಗೆ ಹೋದಂಥ ಕೆಲವು ದೇವ ಸೇವಕರುಗಳು ಅಲ್ಲಿರ್ತಕ್ಕಂಥ ಜನಗಳಿಗೆ ಆ ವಿಷಪೂರಿತವಾದ ನೀರನ್ನ ತೆಗೆದುಕೊಂಡೋಗಿ ಟೆಸ್ಟ್ ಮಾಡಿ ಆ ನೀರನ್ನ ಯಾವ ರೀತಿ ಶುದ್ಧೀಕರಿಸಬೇಕಂತ ಹೇಳಿ ಯೋಚಿಸಿ ಆ ನೀರನ್ನ ಶುದ್ಧೀಕರಿಸಿ ಕೊಡ್ತಾರೆ. ಆ ಹುಟ್ಟುತ್ತಿದ್ದ ಮಕ್ಕಳು ಅಂಗವಿಕಲರಾಗಿ ಹುಟ್ಟದೆ ಎಲ್ಲರೂ ಆರೋಗ್ಯಕರವಾಗಿದ್ದಾರೆ. ಅಲ್ಲಿವರೆಗೂ ಅನೇಕರು ಸಾಯ್ತಾ ಇದ್ರು, ಅನೇಕರು ಅಂಗವಿಕಲರಾಗಿ ಉಳಿತಿದ್ರು. ಕಾರಣ ಅಲ್ಲಿನ ನೀರು ಕಹಿಯಾದದ್ದೇ ಕಾರಣ. ಪ್ರಿಯರೇ, ಹಾಗಿದ್ರೆ ಅನೇಕರು ಬಾಯಾರಿದ್ದಾರೆ ನಮ್ಮ ದೇಶದ ಒಳಗೆ, ಅನೇಕರಿಗೆ ನೀರಿಲ್ಲದೆ ಕಷ್ಟಪಡುತ್ತಿದ್ದಾರೆ. ಅವ್ರಿಗೆ ನೀರನ್ನ ಒದಗಿಸುವುದಾದ್ರೆ ನಾವು ಕರ್ತನಿಗಾಗಿ ನಾವು ಸತ್ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಕೆಲವರಿಗೆ ಆಹಾರವಿಲ್ಲ, ಒಳ್ಳೆಯ ಆಹಾರ ತಿನ್ನದೆ ಅನೇಕರು ಎಷ್ಟೋ ದಿವಸವಾಯಿತು, ಒಳ್ಳೆ ಊಟ ಇಲ್ಲ. ಒಳ್ಳೆ ಊಟ ಇಲ್ಲದೆ ಇರೋದ್ರಿಂದಲೇ ಈ ದಿವಸ ನನ್ನ ದೇಶದ ಜನ ಅನಾರೋಗ್ಯದಲ್ಲಿದ್ದಾರೆ, ನನ್ನ ದೇಶದ ಜನಕ್ಕೆ ಅನಾರೋಗ್ಯವದೆ. ಬೇರೆ ಇದು ನಮ್ಮ ಹೃದಯವನ್ನು ಕಲಕಿಸಲಿ. ನಾವು ಫಂಕ್ಷನ್ ಮಾಡುವಾಗ, ಪಾರ್ಟಿ ಮಾಡುವಾಗ ಎಷ್ಟೆಲ್ಲ ಆಹಾರ ನಾವು ವೇಸ್ಟ್ ಮಾಡ್ತೇವೆ. ಯೇಸು ಸ್ವಾಮಿನೂ ಕೂಡ, ನೀವು ಯಾವುದಾದ್ರೂ ಕಾರ್ಯಕ್ರಮ ಮಾಡುವಾಗ, ಯಾವುದಾದ್ರೂ ಕಾರ್ಯಕ್ರಮಗಳು ನೀವು ಮಾಡ್ತಾ ಇದ್ದೀರೋ, ನೀವು ಹಬ್ಬ ಮಾಡ್ತಾ ಇದ್ದೀರೋ, ಮದುವೆ ಮಾಡ್ತಾ ಇದ್ದೀರೋ, ನಿಮ್ಮ ಮದುವೆಗೆ ಕುಂಟರನ್ನ, ಕುರುಡರನ್ನ, ಕುಷ್ಠರೋಗಿಗಳನ್ನ, ಆ ರೋಗಗ್ರಸ್ತರನ್ನ ಕರೀರಿ. ಮುಯಿ ಮಾಡುವವ್ರನ್ನ ಕರಿಬೇಡ್ರಿ ಎಂಬುದಾಗಿ ಅಂತ ಹೇಳಿದ್ರೆ, ಕಾರಣ ನಾವು ಸತ್ಕಾರ್ಯ ಮಾಡುವವರಾಗಿರ್ಬೇಕು. ನಾವು ದೇವರಿಗೆ, ನಮ್ಮ ಜನಗಳಿಗೆ ದೇವರ ಹೃದಯವನ್ನು ತೋರಿಸ್ಬೇಕಂತ ದೇವರು ಬಯಸುವವನಾಗಿದ್ದಾನೆ. ಮದರ್ ತೆರೇಸಾ ಒಮ್ಮೆ ತಮ್ಮ ಮಕ್ಕಳಿಗೋಸ್ಕರವಾಗಿ, ಅಲ್ಲಿದ್ದ ಅನಾಥ ಮಕ್ಕಳಿಗೋಸ್ಕರವಾಗಿ ಯಾರೋ ಒಬ್ಬ ಸೇಟು ಹತ್ರ ಹೋಗಿ ನನ್ನ ಮಕ್ಕಳಿಗೆ ಏನಾದರೂ ಕೊಡು ಅಂತ ಕೇಳಿದಾಗ ಆ ಸೇಟು ಆತ ಬಾಯಲ್ಲಿ ಅಗಿತಿದ್ದಂಥ ಆ ಒಂದು ಅಡಿಕೆನ ತೆಗೆದು ಹಾಗೇ ಆಕೆಯ ಕೈಯಲ್ಲಿ ಹೋಗಿತಾನೆ. ಮದರ್ ತೆರೇಸಾ ಹೇಳ್ತಾರೆ, ಇದು ನನಗಿರಲಿ, ನನ್ನ ಮಕ್ಕಳಿಗೆ ಏನಾದರೂ ಕೊಡು ಸೇಟು ಎಂಬುದಾಗಿ. ಬೇರೆ ಆ ಹೃದಯ ನಮ್ಮಲ್ಲಿ ಇದೆಯೋ?
ನಮ್ಮ ಜನಗಳಿಗಾಗಿ ಒದಗಿಸುವ ಹೃದಯ, ಹಸಿದ ಜನಗಳಿಗೆ ಒದಗಿಸುವ ಹೃದಯ, ಬಾಯಾರಿದ ಜನಕ್ಕೆ ಒದಗಿಸುವ ಹೃದಯ. ಅನೇಕರು ಪರದೇಶಿಯಾಗಿ ಅಲೀತಾ ಇದ್ದಾರಲ್ಲ, ಮನೆ ಇಲ್ಲದೆ ಅಲೀತಾ ಇದ್ದಾರೆ, ಹುಚ್ಚರಂತೆ ಅಲೀತಿದ್ದಾರೆ, ಎಲ್ಲವನ್ನ ಬಿಟ್ಟು ಅಲೀತಾ ಇದ್ದಾರೆ. ಸೊ ಅವರಿಗೆ ನೆಲೆ ಬೇಕಲ್ಲ, ಅವರಿಗೆ ಆಶ್ರಯ ಬೇಕಲ್ಲ. ಅನೇಕ ಅನಾಥ ಮಕ್ಕಳಿದ್ದಾರೆ, ತಾಯಿ ತಂದೆ ಇಂದು ಮುಂದೆ ಗೊತ್ತಿಲ್ಲದ ಮಕ್ಕಳಿದ್ದಾರೆ. ಆ ಮಕ್ಕಳಿಗೆ ತಾಯಿ ಬೇಕಲ್ಲ, ಆ ಮಕ್ಕಳಿಗೆ ತಂದೆ ಬೇಕಲ್ಲ, ಆ ಮಕ್ಕಳಿಗೆ ಒಂದು ಬಂಧು ಬೇಕಲ್ಲ. ಅನೇಕ ಕ್ರೈಸ್ತರು ಕೆಲವು ಕ್ರೈಸ್ತರು ಇದನ್ನು ಮಾಡೋದನ್ನು ನಾನು ಕಂಡಿದ್ದೇನೆ. ಅನಾಥ ಮಕ್ಕಳನ್ನ ದತ್ತು ತೆಗೆದು ಸಾಕುವುದನ್ನು ನಾವು ಕಂಡಿದ್ದೇನೆ. ಪ್ರಿಯರೇ, ದೇವರ ಮಕ್ಕಳಾಗಿರುವ ನಾವು ಅದನ್ನು ಮಾಡಬಹುದು, ಸಾಧ್ಯವಾದರೆ ನಾವು ಮಾಡಬಹುದು. ಇದು ದೇವರನ್ನು ಮೆಚ್ಚಿಸುವಂಥದ್ದಾಗಿದೆ, ಇದು ದೇವರಿಗೆ ಮೆಚ್ಚುಗೆಯಾದ ಕಾರ್ಯ. ಇದನ್ನು ಮರೆತು ಬಿಡಬೇಡ್ರಿ ಅಂತ ಹೇಳಿದ್ದಾನೆ. ಧರ್ಮ ಕಾರ್ಯಗಳನ್ನು ಉಪಕಾರ ಮಾಡೋದನ್ನು ಮರೆಯಬೇಡ್ರಿ ಎಂಬುದಾಗಿ ಆತನು ಹೇಳಿದ್ದಾನಲ್ಲ. ಮತ್ತು ರೋಗದಲ್ಲಿ ಬಿದ್ದವರನ್ನ, ಬಟ್ಟೆ ಇಲ್ಲದೆ ಇರೋರು, ನಮ್ಮ ದೇಶದಲ್ಲಿ ಇನ್ನೂ ಕೂಡ ಬಟ್ಟೆ ಇಲ್ಲದೆ ಅನೇಕ ಕಾಡುವಾಸಿಗಳು ಚರ್ಮವನ್ನು ಹೊದ್ಕೊಂಡಿದ್ದಾರೆ. ಎಷ್ಟೋ ಕೊಳಗೇರಿಯಲ್ಲಿ ಅನೇಕರಿಗೆ ಬಟ್ಟೆ ಇಲ್ಲ, ಹರಿದ ಬಟ್ಟೆಗಳನ್ನ ಹಾಕೊಳ್ತಿದ್ದಾರೆ, ಬಟ್ಟೆಗಳನ್ನ ಒಲೆದು ಹಾಕೊಳ್ತಿದ್ದಾರೆ, ತೇಪೆ ಹಚ್ಚಿ ಹಾಕೊಳ್ತಾ ಇದ್ದಾರೆ. ಅಯ್ಯೋ, ನಮ್ಮ ಮನೆಗಳಲ್ಲಿ ಎಷ್ಟೋ ಬಟ್ಟೆಗಳವೆಲ್ಲ, ಅವ್ರುಗಳು ಕೊಡ್ಬೋದಲ್ಲ. ಹರಿದೋಗಿರೋ ಬಟ್ಟೆ ಅಲ್ಲ, ಒಳ್ಳೆ ಬಟ್ಟೆಗಳನ್ನ ನಾವು ಕೊಡಬಹುದಲ್ಲ. ಇದು ದೇವರನ್ನ ಮೆಚ್ಚಿಸುವಂಥದ್ದಾಗಿದೆ. ಒಂದು ಒಳ್ಳೆ ಬಟ್ಟೆ ಒಂದು ಚಿಕ್ಕ ಮಗುವಿಗೆ, ಬಟ್ಟೆನೇ ಇಲ್ದಿರೋ ಮಗುಗೆ ಸಿಕ್ಕಿದಾಗ ಎಷ್ಟು ಸಂತೋಷ ಆಗುತ್ತಾ. ಅಯ್ಯೋ, ನನಗೆ ಇವತ್ತೊಂದು ಒಳ್ಳೆ ಬಟ್ಟೆ ಸಿಕ್ತು. ಮಗುನ ಮನಸ್ಸಲ್ಲಿ ಸಂತೋಷ, ಮುಖದಲ್ಲಿ ಸಂತೋಷ. ವರ್ಷಕ್ಕೊಂದು ಬಟ್ಟೆ ಆದರೂ ಸಿಕ್ಕದೆ ಇರ್ತಕ್ಕಂಥ ಮಕ್ಕಳು ಎಷ್ಟೋ ಮಕ್ಕಳಿದ್ದಾರೆ. ನಾನು ಬಡ ಕುಟುಂಬದಿಂದ ಬಂದವನು. ನನ್ನ ಕುಟುಂಬದಲ್ಲಿ ವರ್ಷಕ್ಕೊಂದೇ ಬಟ್ಟೆ ತೆಗೆದುಕೊಡ್ತಿದ್ರು. ಆದರೆ ಇವತ್ತು ದೇವ್ರ ಕೃಪೆಯಿಂದ ಅನೇಕ ಬಟ್ಟೆಗಳಿದೆ. ಇವತ್ತು ಅನೇಕ ಮಕ್ಕಳೇ ಆ ರೀತಿಯಲ್ಲಿ ಇದ್ದಾರಲ್ಲ. ಸೊ ನಾವು ಅವ್ರಿಗೆ ಬಟ್ಟೆಗಳನ್ನ ಕೊಡಬಹುದಲ್ಲ. ರೋಗದಲ್ಲಿ ಬಿದ್ದಿರುವಂಥ ಅನೇಕ ಸಹೋದರರು ಹಾಸ್ಪಿಟಲ್ಗಳಲ್ಲಿ ಇದ್ದಾರೆ. ಇದು ಸಹ ನಮ್ಮ ಸುತ್ತಮುತ್ತ ಅನೇಕ ಹಾಸ್ಪಿಟಲ್ಗಳು, ಅದರೆಲ್ಲ ರೋಗಗ್ರಸ್ತರು. ಸೊ ನಾವು ಅವ್ರನ್ನ ಸಂಧಿಸುವುದ್ರ ಮೂಲಕ ನಾವು ಕರ್ತನ ಪ್ರೀತಿಯನ್ನು ಸಾರಬಹುದು. ಸೆರೆಯಲ್ಲಿರುವಂಥವ್ರನ್ನ ನೋಡೋದಕ್ಕೆ ಯಾರೂ ಹೋಗೋದಿಲ್ಲ. ಯಾಕಂದರೆ ಅವನು ಕಳ್ಳ, ಯಾಕಂದರೆ ಅವನು ವ್ಯಭಿಚಾರಿ, ಯಾಕಂದರೆ ಆತ ಕೊಲೆಗಾರ, ತಿರಸ್ಕರಿಸಲ್ಪಟ್ಟು ಆ ಸೆರೆಯಲ್ಲಿ ಅನೇಕರಿದ್ದಾರಲ್ಲ. ಬಂಧುಗಳೇ ಬಂದು ನೋಡದ ಪರಿಸ್ಥಿತಿಯಲ್ಲಿ ಇದೆಯಲ್ಲ, ಅಂಥವ್ರನ್ನ ನಾವು ಭೇಟಿ ಮಾಡಿ ಅವರಿಗೆ ದೇವರ ಪ್ರೀತಿಯನ್ನು ಸಾರಬಹುದಲ್ಲ, ಅವರಿಗೆ ಈ ಪ್ರೀತಿಯನ್ನು ಕೊಡಬಹುದಲ್ಲ. ಇದು ದೇವರನ್ನ ಮೆಚ್ಚಿಸ್ತದೆ. ನಾವು ಯಾರನ್ನ ಪ್ರೀತಿಸ್ಬೇಕಂತೆ, ಯಾರಿಗೆ ನಾವು ಉಪಕಾರ ಮಾಡ್ಬೇಕಂತ ಹೇಳಿ ನಾವು ನೋಡಿದ್ರೆ, ಲೂಕ ಸುವಾರ್ತೆ 6ನೇ ಅಧ್ಯಾಯ 27ನೇ ವಚನ ಹೀಗೆ ಹೇಳ್ತದೆ, ಕೇಳುವವರಾದ ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸರಿ, ನಿಮ್ಮನ್ನು ಹಾಗೆ ಮಾಡುವವರಿಗೆ ಉಪಕಾರ ಮಾಡ್ರಿ. ಹಾಗೆ ಮಾಡುವವರಿಗೆ ಉಪಕಾರ ಮಾಡಬೇಕೆಂಬುದಾಗಿ ಸತ್ಯವೇದ ಹೇಳ್ತದೆ. ಪ್ರೀತಿಸುವವರಿಗೆ ಪ್ರೀತಿಸಿದ್ರೆ ಏನು ಪ್ರಯೋಜನ ಬಂತು? ಪ್ರೀತಿ ಇಲ್ಲದವರಿಗೂ ನಾವು ಪ್ರೀತಿ ತೋರಿಸಬೇಕಾಗಿದೆ. ಮತ್ತೊಂದು ವಚನದಲ್ಲಿ ನಾವು ನೋಡ್ತೀವಿ, ಲೂಕನು ಬರೆದ ಸುವಾರ್ತೆ 6:35 ನೀವಾದರೂ ನಿಮ್ಮ ವೈರಿಗಳನ್ನು ಪ್ರೀತಿಸಿ ಅವರಿಗೆ ಉಪಕಾರ ಮಾಡಿರಿ, ಧೈರ್ಯ ಬಿಡದೆ ಸಾಲ ಕೊಡಿರಿ. ಹೀಗೆ ಮಾಡಿದರೆ ನಿಮಗೆ ಬಹಳ ಫಲ ಸಿಕ್ಕುವುದು ಮತ್ತು ನೀವು ಪರಾತ್ಪರನ ಮಕ್ಕಳಾಗುವಿರಿ. ಆತನಂತೂ ಉಪಕಾರ ನೆನೆಸದವರಿಗೂ ಕೆಟ್ಟವರಿಗೂ ಉಪಕಾರಿಯಾಗಿದ್ದಾನೆ. ನಾವು ದೇವರ ಮಕ್ಕಳಂತ ಅನ್ನಿಸ್ಕೋಬೇಕಂತ ಹೇಳಿದ್ರೆ ನಾವು ಉಪಕಾರ ಮಾಡಬೇಕು. ಉಪಕಾರ ಮಾಡುವಾಗ ನಾವು ದೇವರ ಮಕ್ಕಳಂತ ಅನ್ನಿಸ್ಕೊಳ್ತೀವಿ. ಉಪಕಾರ ಮಾಡುವಾಗ ದೇವರಿಗೆ ಸ್ತುತಿ ಸಲ್ಲಿಸಲ್ಪಡ್ತದೆ, ದೇವರ ನಾಮ ಪರಿಶುದ್ಧವನ್ನು ಎಣಿಸಲ್ಪಡ್ತದೆ. ದೇವರು ನಮಗೆ ಕೊಟ್ಟರು ಆಶೀರ್ವಾದ ಯಾಕೆ? ಹಣ ಆಶೀರ್ವಾದ ಯಾಕೆ ಕೊಟ್ಟರು? ಸಮೃದ್ಧಿ ಯಾಕೆ ಕೊಟ್ಟರು? ನಾವು ಮೋಜು ಮಸ್ತು ಮಾಡೋದಕ್ಕೋಸ್ಕರ ಅಲ್ಲ, ನಾವು ಕಾಸ್ಟ್ಲಿಯಾದಂಥ ಜೀವನವನ್ನು ನಡೆಸೋದಕ್ಕಾಗಿ ಅಲ್ಲ, ಸರಳವಾಗಿ ಜೀವನ ಮಾಡೋದಕ್ಕೋಸ್ಕರ. ಪೌಲನು ಸರಳವಾಗಿ ಜೀವನ ಮಾಡಿದನು. ತನಗಿದ್ದ 2 ಹಡಗುಗಳನ್ನ ಮಾರಿ, ತನಗಿದ್ದ ಎಲ್ಲವನ್ನ ಮಾರಿ ಕೆಲಸ ಮಾಡಿ ಸೇವೆ ಮಾಡಿದ್ದಾನೆ. ಆತನು ಮಾದರಿಯಾಗಿದ್ದಾನಲ್ಲ. ರೋಮಪುರ 12:21 ಹೀಗೆ ಹೇಳಲ್ಪಟ್ಟದೆ, ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸ್ರಿ ಎಂಬುದಾಗಿ. ನಾವು ಒಳ್ಳೆತನವನ್ನು ಮಾಡುವುದಾದರೆ ಭಾರತ ದೇಶದಲ್ಲಿರ್ತಕ್ಕಂಥ ಜನಗಳ ಬಾಯಿ ಮುಚ್ಚಲ್ಪಡ್ತದೆ. ಈ ದಿವಸವೂ ಕೂಡ ನಮ್ಮ ದೇಶದಲ್ಲಿ ಮತಾಂತರ ನಿಷೇಧ ಕಾಯ್ದೆ ಬಂದಿದ್ರೂ ಕೂಡ ಅನೇಕರು ಕ್ರೈಸ್ತರ ಪರವಾಗಿ ಮಾತಾಡುವ ಜನರಿದ್ದಾರೆ. ಕಾರಣ ಏನಂದ್ರೆ, ಕ್ರೈಸ್ತರು ಮಾಡಿದ ಒಳ್ಳೆಯ ಕಾರ್ಯ, ಕ್ರೈಸ್ತರು ತೆರೆದ ಶಾಲೆಗಳು, ಕ್ರೈಸ್ತರು ತೆರೆದ ಆಸ್ಪತ್ರೆಗಳು, ಕ್ರೈಸ್ತರು ತೆರೆದ ಅನಾಥಾಶ್ರಮಗಳು, ಕ್ರೈಸ್ತರು ತೆರೆದ ವೃದ್ಧಾಶ್ರಮಗಳು, ಕ್ರೈಸ್ತರು ಮಾಡಿದ ಅನೇಕ ಸಮಾಜ ಕಾರ್ಯಗಳು ಈ ದಿವಸವೂ ಕೂಡ ಮಾತಾಡ್ತಾ ಇದೆ. ಅದು ಕಣ್ಣು ಮುಂದೆ ಅದ, ಯಾರು ಇಲ್ಲ ಅಂತ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರೇ. ಅನೇಕ ಕೆಟ್ಟ ಜನಗಳನ್ನ ಈ ಒಳ್ಳೆತನದಿಂದ ನಾವು ಸೋಲಿಸಬಹುದಲ್ಲ. ಹಾಗಿದ್ರೆ ನಾವು ಹೇರಳವಾಗಿ ಸತ್ಕಾರ್ಯಗಳನ್ನ ನಾವು ಮಾಡುವವರಾಗೋಣ ಎಲ್ಲಾ ಸಮಯದಲ್ಲಿಯೂ. 2 ಕೊರಿಂಥ 9:8 ಹೀಗೆ ಹೇಳ್ತದೆ,
ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದದರಿಂದ ನೀವು ಯಾವಾಗಲೂ ಎಲ್ಲಾ ವಿಷಯಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಏರಳವಾಗಿ ಮಾಡುವವರಾಗಬೇಕು ಅಂತ ಹೇಳಿ ಆಜ್ಞೆ ಕೊಡ್ತದೆ. ಎಲ್ಲ ಸಮಯದಲ್ಲಿಯೂ ಅನುಕೂಲವಾಗಿರಲಿ ಅನಾನುಕೂಲವಾಗಿರಲಿ ಎಲ್ಲ ಸಂದರ್ಭದಲ್ಲಿ ನಾವು ಸತ್ಕ್ರಿಯೆಗಳನ್ನ ಮಾಡಬೇಕಂತ ಸತ್ಯವೇದ ಹೇಳ್ತದೆ. ಗಲಾತ್ಯ 6ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳ್ತದೆ, ಆದದರಿಂದ ಸಮಯವಿರಲಾಗಿ ಎಲ್ಲರಿಗೆ ಒಳ್ಳೆಯದನ್ನು ಮಾಡೋಣ. ಮತ್ತೊಂದ್ಸರಿ ಓದ್ತೇನೆ. ಆದದರಿಂದ ಸಮಯವಿರಲಾಗಿ ಎಲ್ಲರಿಗೆ ಒಳ್ಳೆಯದನ್ನು ಮಾಡೋಣ, ಮುಖ್ಯವಾಗಿ ಒಂದೇ ಮನೆಯಂತಿರುವ ಕ್ರೈಸ್ತ ನಂಬಿಕೆಯುಳ್ಳವರಿಗೆ ಮಾಡೋಣ ಎಂಬುದಾಗಿ ವಾಕ್ಯ ಹೇಳ್ತದಲ್ಲ. ಎಲ್ಲರಿಗೆ ಒಳ್ಳೆಯದನ್ನು ಮಾಡೋಣ, ಆದ್ರೂ ಮುಖ್ಯವಾಗಿ ಕ್ರೈಸ್ತರಿಗೆ, ದೇವಜನರಿಗೆ ನಾವು ಮಾಡಬೇಕಾಗಿದೆ. ನಮ್ಮ ಕುಟುಂಬದಲ್ಲೇ ಕೊರತೆ ಇದ್ದು ನಾವು ಮತ್ತೊಬ್ಬರಿಗೆ ಕೊರತೆ ನೀಗಿಸೋದಕ್ಕೆ ಹೋದ್ರೆ ಇಲ್ಲ, ಮೊದಲು ನಮ್ಮ ಕುಟುಂಬದಲ್ಲಿ, ಕುಟುಂಬ ಅಂದ್ರೆ ಇನ್ನು ಸಭೆ, ಕ್ರೈಸ್ತರಿಗೆ ಅವಶ್ಯಕತೆ ಅದೇ. ಎಲ್ಲರಿಗೆ ನಾವು ಒಳ್ಳೇದು ಮಾಡೋಣ. ಪೌಲನು ಕೂಡ ಪ್ರಾರ್ಥಿಸ್ತಾನೆ. ಪೌಲನು ಪ್ರತಿ ವಿಶ್ವಾಸಿಯೂ ಕೂಡ ಒಳ್ಳೆಯದನ್ನು ಮಾಡಬೇಕಂತ ಬಯಸ್ತಾನೆ. ಅದನ್ನು ವಾಕ್ಯ ತೆಗೆದುಕೊಂಡು ಓದೋಣ. ಕೊಲೊಸ್ಸೆ 1ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡ್ತೇವೆ, ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲಾ ವಿಧದಲ್ಲಿ ಆತನನ್ನು ಸಂತೋಷ ಪಡಿಸುವವರಾಗಿರಬೇಕೆಂತಲೂ ನೀವು ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡುತ್ತಾ ದೇವಜ್ಞಾನದಿಂದ ಅಭಿವೃದ್ಧಿಯಾಗುತ್ತಿರಬೇಕೆಂತಲೂ ಆತ ಪ್ರಾರ್ಥಿಸ್ತಾ ಇದ್ದಾನೆ. ಸಕಲ ಸತ್ಕಾರ್ಯಗಳನ್ನ ಮಾಡಬೇಕೆಂದು ಆತ ಪ್ರಾರ್ಥಿಸ್ತಾನೆ. ನಾವು ಇನ್ನೊಂದು ವಾಕ್ಯ ಹೇಳ್ತೇವೆ, 2ನೇ ಥೆಸಲೋನಿಕ 2:17 ಸಕಲ ಸತ್ಕಾರ್ಯದಲ್ಲಿಯೂ ಸದ್ವಾಕ್ಯದಲ್ಲಿಯೂ ದೃಢಪಡಿಸಲಿ ಎಂಬುದಾಗಿ, ನಾವು ಇದರಲ್ಲಿ ದೃಢವಾಗಿ ನಿಲ್ಲಬೇಕೆಂಬುದಾಗಿ ದೇವರು ನಮ್ಮನ್ನು ಹೇಳ್ತಿದ್ದಾರೆ. ದೇವಜನರಾಗಿರ್ತಕ್ಕಂಥ ನಮಗೆ ದೇವರ ಐಶ್ವರ್ಯವನ್ನು ಕೊಟ್ಟರು, ನಾವು ಐಶ್ವರ್ಯವಂತರಾಗಿದ್ದೀವಿ. ಈ ಐಶ್ವರ್ಯವಂತರಾಗಿರುವ ನಾವು ಯಾಕೋಬ 1:27 ಹೇಳುವ ಪ್ರಕಾರ ಸಂಕಟದಲ್ಲಿ ಬಿದ್ದಿರುವವರನ್ನ, ವಿಧವೆಯರನ್ನ ಪರಾಂಬರಿಸುವಾಗ ಮಾತ್ರ ಈ ಪ್ರಪಂಚದ ದೋಷ ನಮಗೆ ಹತ್ತದೇ ಇರ್ತದೆ. ಆಗ ದೇವರ ಸನ್ನಿಧಿಯಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವ ಹಾಗೆ ನಮ್ಮ ಭಕ್ತಿ ಕಾಣಿಸ್ತದೆ. ನಾವು ಶುದ್ಧವೂ ನಿರ್ಮಲ ಉಳ್ಳಂತ ಭಕ್ತಿ ಉಳ್ಳವರಾಗಿರ್ಬೇಕಂದ್ರೆ ಈ ಪ್ರಪಂಚದ ದೋಷ ನಮ್ಗೆ ಹತ್ಕೊಳ್ಬಾರ್ದಂದ್ರೆ ನಾವು ದಿಕ್ಕಿಲ್ಲದವರನ್ನ, ವಿಧವೆಯರನ್ನ ಪರಾಂಬರಿಸ್ಬೇಕಂತ ದೇವರ ವಾಕ್ಯ ಹೇಳ್ತದೆ. ಈ ಸತ್ಕಾರ್ಯಗಳು 1 ಪೇತ್ರ 2:12 ನಾವು ನೋಡುವಾಗ, ನಿಮ್ಮ ನಡವಳಿಕೆಯು ಅನ್ಯಜನಗಳ ಮಧ್ಯದಲ್ಲಿ ಯೋಗ್ಯವಾಗಿರಲಿ, ಆಗ ಅವರು ಯಾವ ವಿಷಯದಲ್ಲಿಯೂ ನಿಮ್ಮನ್ನು ಅಕ್ರಮಗಾರರೆಂದು ನಿಂದಿಸುತ್ತಾರೋ ಆ ವಿಷಯದಲ್ಲಿಯೇ ನಿಮ್ಮ ಸತ್ಕ್ರಿಯೆಗಳನ್ನು ಕಣ್ಣಾರೆ ಕಂಡು ವಿಚಾರಣೆಯ ದಿನದಲ್ಲಿ ದೇವರನ್ನು ಕೊಂಡಾಡುವರು. ಯಾವ ಜನ ನಿಮ್ಮ ವಿರುದ್ಧವಾಗಿ ಮಾತಾಡ್ತಾರೋ, ಅನೇಕ ಹೆಂಡತಿಯರು ನಿಮ್ಮ ಗಂಡಂದಿರ ವಿಷಯದಲ್ಲಿ ಮಾತಾಡ್ತೀರಿ, ಕಂಪ್ಲೇಂಟ್ ಹೇಳ್ತೀರಿ, ಅಯ್ಯೋ ನನ್ನ ಗಂಡ ಹೀಗೆ ಮಾಡ್ತಿದ್ದಾನೆ, ಹೀಗಂತಿದ್ದಾನೆ, ಹೀಗೆ ಹೊಡೆದ, ಹೀಗೆ ಮಾಡ್ತಾ, ಏಸು ನಂಬಿದ್ರಿಂದ ಈ ರೀತಿಯಾದ ಅವಮಾನ ನನಗದೆ ಸಹೋದರ ಸಹೋದರಿ ಎಂಬುದಾಗಿ ಅನೇಕರು ಹೇಳೋದನ್ನು ನಾವು ಕೇಳ್ತೀವಿ. ಸತ್ಕ್ರಿಯೆಗಳನ್ನ ಮಾಡುವಾಗ ಆ ಸತ್ಕ್ರಿಯೆ ಮಾತಾಡ್ತದೆ. ನೀನು ಒಳ್ಳೆಯದಾಗಿ ನಡ್ಕೊಳ್ಳುವಾಗ ಅದು ಮಾತನಾಡ್ತದೆ ಸಹೋದರಿ. ಆದ್ರಿಂದ ನಾವು ಧರ್ಮ ಮಾಡುವುದನ್ನು ಮರೆತು ಬಿಡಬಾರ್ದು ಅಂತ ವಾಕ್ಯ. ಅನೇಕ ವಾಕ್ಯಗಳಿದೆ, ಸಾಧ್ಯ ಆದರೆ ಬರ್ಕೊಳ್ರಿ, ಅದನ್ನು ನೀವು ಧ್ಯಾನಿಸ್ರಿ. ಮತ್ತಾಯ ಬರೆದ ಸುವಾರ್ತೆ 5:42 ಕೂಡ ನಾವು ನೋಡ್ತೇವೆ, ರೋಮ 12:13 ಮತ್ತು ಗಲಾತ್ಯ 6:6, 1ನೇ ತಿಮೋತಿ 6:18-19, 1ನೇ ಯೋಹಾನ 3:17 ಇಷ್ಟು ವಾಕ್ಯಗಳನ್ನ ಧ್ಯಾನಿಸ್ರಿ. ನಾವು ಸತ್ಕ್ರಿಯೆಗಳನ್ನ ಮಾಡುವುದಕ್ಕಾಗಿ, ಧರ್ಮ ಕಾರ್ಯಗಳನ್ನ ಮಾಡುವುದಕ್ಕಾಗಿ, ಒಳ್ಳೆಯದನ್ನು ಮಾಡುವುದಕ್ಕಾಗಿ ಕರೆಯಲ್ಪಟ್ಟವರು. ನಾವು ಈ ಲೋಕದಲ್ಲಿ ಬೆಳಕಾಗಿ ಇರುವವರು. ಪ್ರಿಯರ, ಅದಕ್ಕೋಸ್ಕರವಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ಎಲ್ಲರಿಗೂ ಕೂಡ ನಾವು ಒಳ್ಳೇದು ಮಾಡೋಣ. ನೀತಿವಂತರಿಗಾಗಲಿ ಅನೀತಿವಂತರಿಗಾಗಲಿ ನಾವು ದೇವರು ಹೇಗೆ ಮಳೆ ಸುರಿಸ್ತಾನೋ ಹಾಗೆ ನಾವು ಕರಚಾಚಿ ನಾವು ಕೊಡುವವರಾಗೋಣ. ಕರಚಾಚಿ ನಮ್ಮಿಂದ ಆಗುವಂಥದ್ದನ್ನು ನಾವು ಮಾಡೋಣ. ಇದು ಕರ್ತನನ್ನು ಮೆಚ್ಚಿಸ್ತದೆ. ನಾವು ಪ್ರಾರ್ಥಿಸೋಣ. ಕರ್ತನೆ, ನಿನಗೆ ಸ್ತೋತ್ರಪ್ಪ. ಧರ್ಮ ಕಾರ್ಯಗಳನ್ನು ಮಾಡಬೇಕು ಕರ್ತನೆ, ಹೌದಪ್ಪ, ಉಪಕಾರಗಳನ್ನ ಮಾಡಬೇಕು, ಅದನ್ನು ಮರಿಬಾರ್ದು ಅಂತ ಹೇಳಿದ ದೇವರೇ, ನಿನಗೆ ಸ್ತೋತ್ರ. ನಮ್ಮ ಒಳ್ಳೆ ಕ್ರಿಯೆಗಳನ್ನ ನೋಡುವಾಗ ಈ ಲೋಕದ ಜನ, ಸ್ವಾಮಿ ದೇವರೇ ನಿನ್ನನ್ನು ಕೊಂಡಾಡ್ತಾರಲ್ಲ ಸ್ವಾಮಿ, ಅಪ್ಪ ನಿನ್ನನ್ನು ಕೊಂಡಾಡಲ್ಪಡುವುದಕ್ಕೆ, ನಿನಗೆ ಸ್ತೋತ್ರ ಬರುವಂತೆ ನಾವು ಜೀವಿಸುವುದಕ್ಕೆ ಸಹಾಯ ಮಾಡು. ನ್ಯಾಯ ತೀರ್ಪಿನ ದಿವಸದಲ್ಲಿ ಸ್ವಾಮಿ ಕರ್ತನೆ, ಸತ್ಕ್ರಿಯೆಗಳನ್ನ ಮಾಡಿದವರಿಗೆ, ಒಳ್ಳೆ ಕಾರ್ಯಗಳನ್ನ ಮಾಡಿದವರಿಗೆ ನ್ಯಾಯ ತೀರ್ಪಾಗ್ತದಲ್ಲ, ಮಾಡದವರಿಗೂ ನ್ಯಾಯ ತೀರ್ಪಾಗ್ತದಲ್ಲ. ಅದನ್ನೇ ಗುರಿಯಾಗಿಟ್ಟುಕೊಂಡು, ಅದೊಂದೇ ಕಾರ್ಯವನ್ನು ಗುರಿಯಾಗಿಟ್ಟುಕೊಂಡು ನ್ಯಾಯ ತೀರಿಸುವ ಕರ್ತನಾಗಿದ್ದೀಯಲ್ಲ ಸ್ವಾಮಿ. ನ್ಯಾಯ ತೀರ್ಪಿನ ದಿವಸದಲ್ಲಿ ಕರ್ತನೆ ಅಪ್ಪ, ನಿನ್ನ ರಾಜ್ಯದಲ್ಲಿ, ನಿನ್ನ ರಾಜ್ಯವೆಂಬ ಸ್ವಾಸ್ಥ್ಯವನ್ನು ಹೊಂದಿಕೊಳ್ಳುವವರಾಗಿ ನಾವು ಮಾರ್ಪಡಲಿಪ್ಪ. ಹಾಗೆ ನೀವು ಮಾಡೋದಕ್ಕಾಗಿ ಸ್ತೋತ್ರ. ಮಹಿಮೆ ನಿನಗಾಗಲಿ. ನಿನಗೆ ಮೆಚ್ಚುಗೆ ಆದವರಾಗಿ ನಮ್ಮನ್ನು ಮಾರ್ಪಡಿಸೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೀನಿ ತಂದೆ ದೇವರೇ, ಆಮೆನ್. ಕರ್ತನೆ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರೈಸ್ ದ ಲಾರ್ಡ್.